ಕಾಮಗಾರಿ ಬಗ್ಗೆ ರೈತರ ಅಪಸ್ವರ ವಿಚಾರ ಕೆಲ ರೈತರಿಂದ ಅಪಪ್ರಚಾರ ಅಂತ ಶಾಸಕ ಕೋನಾರೆಡ್ಡಿ ಅವರು ಕಿಡಿಕಾರ್ತಾ ಇದ್ದಾರೆ. ಬೆಣ್ಣೆಹಳ್ಳ ಕಾಮಗಾರಿಗೆ ಒಟ್ಟು 1610 ಕೋಟಿ ಬೇಕು. ಇದೀಗ 200 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಮಾಡ್ತಾ ಇದ್ದೇವೆ. ಕಾಮಗಾರಿ ಮುಗಿಯುವವರೆಗೆ ರೈತರು ತಾಳ್ಮೆಯಿಂದ ಇರಬೇಕು. ನವಲಗುಂದ ಕಾಂಗ್ರೆಸ್ನ ಶಾಸಕ NH ಕೋನಾರೆಡ್ಡಿ ಈ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಕೆಲವು ರೈತರೇ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಂತ ಅವರು ಈ ಸಂದರ್ಭದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ಪದೇ ಪದೇ ಒತ್ತಾಯ ಮಾಡಿದಾಗ ಅವರು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2024-25 ಬಜೆಟ್ನಲ್ಲಿ 200 ಕೋಟಿ ಅನೌನ್ಸ್ ಮಾಡಿದರು. ಇವತ್ತು ಕಾಮಗಾರಿ ಪ್ರಾರಂಭ ಆಗಿದೆ. ದಿನಾಂಕ 8ರಂದು ಹುಬ್ಬಳ್ಳಿ ತಾಲೂಕಿನ ಸಿರುಗುಪ್ಪೆಯಲ್ಲಿ ಅದ್ಭುತವಾದಂಥ ಕಾರ್ಯಕ್ರಮ ನಡೆದದ್ದು ತಮ್ಗೆ ಗೊತ್ತಿರ್ತಕ್ಕಂಥದ್ದು. ಅಂಥ ಐತಿಹಾಸಿಕ ಕಾರ್ಯಕ್ರಮ ನಡೀಬೇಕಾದ್ರೆ ಬೆಣ್ಣೆಹಳ್ಳದಿಂದ ಏನು ನೋವಾಗಿತ್ತಲ್ಲ ಆ ನೋವು ಕಡಿಮೆ ಮಾಡ್ಕೋಬೇಕಂತ ಜನರು ಅದು ಖುಷಿ ಒಳಗೆ ಬಂದಿದ್ರು. ಅದಕ್ಕೆ ಇವತ್ತು ಎಲ್ರಿಗೂ ಸ್ವಲ್ಪ ಮಂದಿಗೆ ಬೇಜಾರು ಆಗುತ್ತದೆ. ವಿರೋಧ ಪಕ್ಷದವ್ರಿಗೆ ನ್ಯಾಚುರಲಾಗಿ ಬೇಜಾರಾಗತ್ತೆ. ಇವತ್ತು ಆ ಕಾಮಗಾರಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಮಳೆಗಾಲದಲ್ಲಿ ಎಷ್ಟು ಸರಳತೆ ಆಯ್ತು, ಎಷ್ಟು ಒಳ್ಳೆ ಕೆಲಸ ಆಯ್ತು ಅಂತ ತಿಳ್ಕೊಂಡು ಹೇಳಿ ರೈತರ ಸರ್ಟಿಫಿಕೇಟ್ ಕೊಡುವಂಗೆ ಮಾಡ್ತಾನೆ. ಯಾರಿಗೂ ಒತ್ತಾಯ ಮಾಡೋದಿಲ್ಲ. ಯಾರು ಬೇಡಾಗಿತ್ತು ಅಂದ್ರೆ ಅವ್ರಿಗೆ ಅಳತಿ ಮಾಡಿಸ್ತೇವೆ. ಆದ್ರೆ ಒಂದು ಹೇಳ್ಬಿಡ್ತೀರಿ, ಒಂದು ಬೆಣ್ಣೆ ಹಳ್ಳಿದ್ದು 3 ಬೆಣ್ಣೆ ಹಳ್ಳಾಗ್ಯಾವ. 1 ಎಕರೆದಾಗ ಅರಿವಲ್ಲಿ 3 ಎಕರೆ ಹೊಂಟದ. ಅದಕ್ಕೆ 1 ಎಕರೆದಾಗ ಹರಿದು ಹೋಗಂಗೆ ಮಾಡಕತ್ತೀವಿ. ಮೂಲ ಬೆಣ್ಣೆಳಕ್ಕೆ ತಂದೆ ಆದಂಥ ನಕಾಶ್ ಇದೆ. ಫ್ಲಡ್ ಆಗಿ ಭಾಳ ಲಾಸ್ ಆಗಿದೆ. ಅದನ್ನ ಸರಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಅಲ್ಲಿ ಕೆಲವು ಕಡೆ ನಕಾಶ್ ಪ್ರಕಾರ ಆಗುತ್ತೆ. ಕೆಲವು ರೈತರು ಏನಂತಾರೆ, ಎಲ್ಲಿ ನೀರು ಜಾಸ್ತಿ ಆಗತ್ತೆ ನೀವು ಅಲ್ಲೇ ಮಾಡ್ರಿ ಅಂತ ಕೂತಾರ. ರೈತರ ಸಹಕಾರದಿಂದ ಮಾಡ್ತೀವಿ. ಈಗ ನಾನು ಚಕಡಿ ರೋಡ್ ಮಾಡಿದ್ದೆ. ಇವತ್ತು ನಮ್ಮ 300-400 ಕಿಲೋಮೀಟರ್ ರಸ್ತೆ ಮಾಡಬೇಕಾದಾಗ ರೈತರ ಸಹಕಾರದಿಂದ ಸಾಧ್ಯ ಆಯ್ತು. ಹಂಗೆ ಬೆಣ್ಣೆಹಳ್ಳನ್ನು ರೈತರ ಸಹಕಾರದಿಂದಲೇ ಮಾಡ್ತೀವಿ. ನಾನು ವಿಶೇಷವಾದಂಥ ಮುತುವರ್ಜಿಯನ್ನು ವಹಿಸಿ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ